ರಾಜ್ಕುಮಾರ್, ನಾನು ಮನ ಮೆಚ್ಚಿದ ಮಡದಿ ಅಂತ ಒಂದು ಸಿನಿಮಾ ಮಾಡ್ತೀರಾ ನೀವು? ಆಯ್ತು ಅಣ್ಣವ್ರು, ಖಂಡಿತ ಗುರುಗಳೇ, ನೀವು ಹೇಳದ್ಮೇಲೆ ಏನು ಅದಕ್ಕೇನಂತೆ ಮಾಡೋಣ. ಕತೆ ಏನು ಅಂತ ಹೇಳಿ ಅಲ್ಲ, ಕತೆ ಏನು ಹೊಳದಿಲ್ಲ, ಅಷ್ಟು ಸುಲಭವಾಗಿ ದುಡುಕು ವರ್ತಿಸೋ ವಿಷಯವಲ್ಲ ಸುಮ. ಈ ಲವ್ ಮ್ಯಾರೇಜ್ ಆದವರು ಅರೇಂಜ್ ಮ್ಯಾರೇಜ್ ಆದವ್ರ ತರವೇ ಸುಖವಾಗಿ ಬದುಕ್ತಾರ? ಅಪ್ಪ ಅಮ್ಮನಗಲಿ ಅರ್ಪಣೆ ತ್ಯಾಗಗಳಿಗೆ ಸಿದ್ಧವಾಗಿರೋ ಹೆಣ್ಣಿನ ಬಲಿದಾನವಿಲ್ಲಿ, ತಾತನ್ ಕೇಳಿ ತಾಳಿ ಕಟ್ತೀನಿ ಅನ್ನೋ ಹೇಳಿ ಗಂಡಸಿನ ಸ್ವಾರ್ಥವಿಲ್ಲ. ನಂಗೆ ಇಡೀ ಸಿನಿಮಾದ ಸೀಕ್ವೆನ್ಸ್ ಹೆಂಗಿದೆ ಅಂದರೆ, ಸೊ ನಿಮಗೆ ಒಂದು ಪ್ರೇಮ ವಿವಾಹವಾಗಿ ಬಂದ ಹುಡುಗಿ ಮನೆಯನ್ನು ಹೆಂಗೆ ಗೆಲ್ತಾ ಬರ್ತಾಳೆ ಅಂತ ಹೇಳಿ. ರಾಜಭೋಗ ತೊರೆದು ಕಾಡ್ ಕುರ್ಬ ಸತ್ಯವಾನನ್ ಕೈ ಹಿಡ್ದ ಸಾವಿತ್ರಿ ಕಲಿಯುವುದ ಅಪ್ರಾವತಾರ ನೀನು ಅಂತ ಕಾಣುತ್ತೆ. ಜೈ ಭಾರತ ಜನನಿಯ ತನುಜಾತೆ, ಇದು ಇದರ ಟೈಟಲ್ ಕಾರ್ಡ್. ಜಯ ಭಾರತ ಜನನಿಯ ತನುಜಾತೆ. ನಾಡಗೀತೆ ಯಾವುದು ಟ್ಯೂನ್ ಅಂತ ಮಾಡುವಾಗ ಸಿ ಅಶ್ವಥ್ ಅನಂತ ಸ್ವಾಮಿ ನಡುವೆ ಜಗಳ ಆಡ್ತಾ ಇದ್ರು. ಈ ವಿಜಯ ಭಾಸ್ಕರ್ ಟ್ಯೂನ್ ಅನ್ನು ಯಾರು ಗಣನೆಗೆ ತಗೊಳ್ಳಿಲ್ಲ. ವಿಜಯ ಭಾಸ್ಕರ್ ಟ್ಯೂನ್ ಆಕ್ಚುಲಿ ಅದು ಎರಡಕ್ಕಿಂತ ಚೆನ್ನಾಗಿದೆ. ಗಂಧದ ಚಂದದ ಜೈ ಭಾರತ ಜನನಿಯ ತನುಜಾತೆ ಹೆಂಗೆ ಪ್ರಸಿದ್ಧನು, ತುಟಿಯ ಮೇಲೆ ತುಂಟಕ್ಕಿರುನಾಗೆ ಅಷ್ಟೇ ಪ್ರಸಿದ್ಧವಾದಂತ ಹಾಡದು. ತುಟಿಯ ಮೇಲೆ ತುಂಟಕಿರುನಗೆ. ಅದಕ್ಕೊಂದು ಏನೇನೋ ಕತೆಗಳಿದೆ. ಅಗ್ನಿ ಸಾಕ್ಷಿಯಾಗಿ ಒಬ್ಬರನ್ನ ಮದುವೆ ಮಾಡ್ಕೊಂಡು ಬೇರೆಯವ್ರ ಮಗುನ ಅವ್ರ ಮಗು ಅಂತ ಹೇಳಿ ಹೇಗಮ್ಮ ಮೋಸ ಮಾಡೋದು? ಸಿನಿಮಾ ಒಂದು 3 ನಿಮಿಷ 4 ನಿಮಿಷ ಶಾರ್ಟೇಜ್ ಹೊಡಿತಾ ಇದೆ. ಹಾಗೆಲ್ಲ 3 ಗಂಟೆಗೆ ಸಿನಿಮಾ ಕಮ್ಮಿ ಸಿನಿಮಾ ಆಗ್ಬಿಟ್ರೆ ಜನ ಗಲಾಟೆ ಮಾಡೋರು. 4 ನಿಮಿಷದಲ್ಲಿ ಎಲ್ಲಾರು ರಾಮಾಯಣ ಬರೆಯೋಕೆ ಸಾಧ್ಯವೇ? ಹಂಗೇನಾರು ಬರೆದ್ರೆ ನಾನು ಇವತ್ತೇ ಶಸ್ತ್ರತ್ಯಾಗ ಅಂದ್ರೆ ಪೆನ್ ಬಿಟ್ಟು ಬಿಡ್ತೀನಿ, ನಾನು ಖಂಡಿತ ಬರಿತೀನಿ ಅಂತ ಹೇಳಿಬಿಟ್ಟು ಅವರು ರಾಮನ ಅವತಾರ ರಘುಕುಲ ಸೋಮನ ಅವತಾರವನ್ನ, ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಹಿಂದಿನಲ್ಲಾದ್ರೆ ಕ್ಯಾಬ್ರೆ ಹಾಡಲು ಬಹಳ ಅರ್ಥ ಇರುತ್ತೆ. ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಅದು ಸ್ವಲ್ಪ ಕಷ್ಟ. ಕುರಾಸಿ ಅವಾಗ ಇಲ್ಲ ನಾನೊಂದು ಹಾಡು ಬರೀತೀನಿ ನೋಡಿ, ಅದು ಪ್ರತಿ ಸಾಲು ಅರ್ಥ ಇರೋ ಹಾಗೆ ಬರೀತೀನಿ ನಾನು ಅಂತ ಬರೆದಿದ್ದು. ದೂರದಿಂದ ಬಂದಂತ ಸುಂದರಾಂಗ ಜಾಣ, ದೂರದಿಂದ ಬಂದಂತ ಸುಂದರಾಂಗ ಜಾಣ. ಬಹಳ ಸೂಕ್ಷ್ಮವಾಗಿದೆ ಈ ಸಿನಿಮಾ ಅಂತ ಹೇಳಿ, ಬಹಳ ಚೆನ್ನಾಗಿದೆ. ಧರ್ಮೂರ್ತಿಗಳೇ ಕಥೆ ಇದು, ನಂಗೆ ಬಹಳ ಇಷ್ಟಪಟ್ಟೆ ಅಂತ ಅದನ್ನ ಹೇಳೋದು. ಡಾಕ್ಟರ್ ರಾಜ್ಕುಮಾರ್ ಅವರು, ಉದಯ್ ಕುಮಾರ್ ಅವರು, ಲೀಲಾವತಿ, ಮತ್ತೆ KS ಅಶ್ವಥ್ ಅವರು, ಜಯಶ್ರೀ ಅವರು, ಇವರೆಲ್ಲ ಇಂಥ ಅದ್ಭುತ ಕಲಾವಿದರು ನಟಿಸಿದಂತಹ ಸಿನಿಮಾ ಮನ ಮೆಚ್ಚಿದ ಮಡದಿ. 1963ರಲ್ಲಿ ಈ ಸಿನಿಮಾ ಬಿಡುಗಡೆ ಆಯಿತು. ಪೂರಾ ಸೀತಾರಾಮ್ ಶಾಸ್ತ್ರಿ ಅವರು ಸಿನಿಮಾದ ನಿರ್ದೇಶನವನ್ನ ಮಾಡಿದ್ದು. ವಿಜಯ ಭಾಸ್ಕರ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದಂತಹ ಸಿನಿಮಾ ಮನ ಮೆಚ್ಚಿದ ಮಡದಿ. ಸರಿ, ಈ ಸಿನಿಮಾದ ಬಗ್ಗೆ ನಿಮಗೆ ಇರುವಂತಹ ನೆನಪು? ಇದು ಅಣ್ಣ ಅವರಿಗೆ ಬಹಳ ಇಷ್ಟವಾದ ಸಿನಿಮಾಗಳಲ್ಲಿ ಒಂದು. ಅವರು ಅದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದ ರೀತಿ ಏನು ಅಂದ್ರೆ, ಅಣ್ಣವ್ರು ಹೆಂಗ್ ಓಪನ್ ಅವರೇ ಮಾತಾಡಿದ್ದಾರೆ ಈ ಅದ್ರ ಬಗ್ಗೆ ನೋಡಿ. ಆ ಸಿನಿಮಾ ಬಂದ 63ನೇ ಇಸ್ವಿ. ಸೊ ಆಗ್ತಾವೇ ಲವ್ ಮ್ಯಾರೇಜ್ಗಳು ಅಲ್ಲೊಂದು ಇಲ್ಲೊಂದು ನಡೀತಾ ಇತ್ತು. ಸೊ ಈಗಿನಷ್ಟು ಎಲ್ಲ ಲವ್ ಮ್ಯಾರೇಜ್ಗಳು ನಡೀತಾ ಇದ್ದ ಕಾಲ ಅಲ್ಲ. ಸೊ 80-90ರಲ್ಲೆಲ್ಲ ಚೇಂಜ್ ಆಯ್ತು. ಆಗ ಒಂದು ಅನುಮಾನ ಸಮಾಜದಲ್ಲಿ ಏನು ಅಂದ್ರೆ, ಈ ಲವ್ ಮ್ಯಾರೇಜ್ ಆದವರು ಅರೇಂಜ್ ಮ್ಯಾರೇಜ್ ಆದವ್ರ ತರವೇ ಸುಖವಾಗಿ ಬದುಕ್ತಾರ, ಸಂಸಾರ ಮಾಡ್ತಾರ ಅಂತ. ಇದು ಒಂದು ಅನುಮಾನ ಈ ಸಮಾಜದಲ್ಲಿ ಇತ್ತು. ಅದು ಇರೋ ಕಾಲ ಅದು, ಈ ಕಾಲಘಟ್ಟದಲ್ಲಿ. ಆಗ ಲವ್ ಮ್ಯಾರೇಜ್ ಕೂಡ ಅರೇಂಜ್ ಮ್ಯಾರೇಜ್ ಅಷ್ಟೇ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಅನ್ನೋದನ್ನ ಹೇಳಿದ ಸಿನಿಮಾ. ಆ ಟೈಮಲ್ಲಿ ಮನ ಮೆಚ್ಚಿದ ಮಡದಿ ಸಂಸಾರಕ್ಕೆ ಕೂಡ ಕಣ್ಣಾಗ್ತಾಳೆ. ಇದು ಈ ಸಿನಿಮಾದ ಬಹಳ ದೊಡ್ಡ ವಿಷಯ. ಅದಕ್ಕೋಸ್ಕರ ಅಣ್ಣ ಅವರು ಬಹಳ ಸೂಕ್ಷ್ಮವಾಗಿದೆ ಈ ಸಿನಿಮಾ ಅಂತ ಹೇಳೋದು. ಬಹಳ ಚೆನ್ನಾಗಿದೆ. ಧರ್ಮೂರ್ತಿಗಳೇ ಕಥೆ ಇದು, ನಂಗೆ ಬಹಳ ಇಷ್ಟಪಟ್ಟೆ ಅಂತ ಅದನ್ನ ಹೇಳೋದು. ಅಪ್ಪ ಅಮ್ಮನಗಲಿ ಅರ್ಪಣೆ ತ್ಯಾಗಗಳಿಗೆ ಸಿದ್ಧವಾಗಿರೋ ಹೆಣ್ಣಿನ ಬಲಿದಾನವಿಲ್ಲಿ, ತಾತನ್ ಕೇಳಿ ತಾಳಿ ಕಟ್ತೀನಿ ಅನ್ನೋ ಹೇಳಿ ಗಂಡಸಿನ ಸ್ವಾರ್ಥವಿಲ್ಲ. ಎರಡನೇದು ಬಹಳ ಈ ಸಿನಿಮಾ ಬಗ್ಗೆ ಮಾತನಾಡಬಹುದು. ನಾವು ಯಾವತ್ತು ಇದನ್ನ ನಾಡಗೀತೆ ಅಂತ ಕರಿತೀವಿ. ಜೈ ಭಾರತ ಜನನಿಯ ತನುಜಾತೆ, ಇದು ಇದರ ಟೈಟಲ್ ಕಾರ್ಡ್. ಜಯ ಭಾರತ ಜನನಿಯ ತನುಜಾತೆ. ಈ ಸಿನಿಮಾ ಮನ ಮೆಚ್ಚಿದ ಮಡದಿ ಟೈಟಲ್ ಕಾರ್ಡ್. ಸೊ ಕನ್ನಡದಲ್ಲಿ ನಾಡಗೀತೆಗೆ ಮೊದಲು ಒಂದು ಕಂಪೋಸಿಷನ್ ಆಗಿತ್ತು. ಬಿಟ್ರೆ
ನಿಜವಾದ ಕಂಪೋಸಿಷನ್ ಅಂತ ಆಗಿದ್ದು ಜೈ ಭಾರತ ಜನನಿ ತನುಜಾತೆ. ನಾಡಗೀತೆ ಎಲ್ಲ ಕಡೆ ಪಾಪ್ಯುಲರ್ ಆಗಿರುವುದು ಜೈ ಭಾರತ ಜನನಿ ತನುಜಾತೆ, ವಿಜಯ ಭಾಸ್ಕರ್. ಇದು ಆದ ಮೇಲೆ ಮೈಸೂರು ಅನಂತ ಸ್ವಾಮಿ ಮಾಡಿದ್ರು, ಸಿ ಅಶ್ವಥ್ ಮಾಡಿದ್ರು. ಆಮೇಲೆ ನನಗದೊಂದು ಪ್ರಶ್ನೆ ಬಹಳ, ನಾಡಗೀತೆ ಯಾವುದು ಟ್ಯೂನ್ ಅಂತ ಮಾಡುವಾಗ ಸಿ ಅಶ್ವಥ್ ಅನಂತ ಸ್ವಾಮಿ ನಡುವೆ ಜಗಳ ಆಡ್ತಾ ಇದ್ರು. ಈ ವಿಜಯ ಭಾಸ್ಕರ್ ಟ್ಯೂನ್ ಅನ್ನು ಯಾರು ಗಣನೆಗೆ ತಗೊಳ್ಳಿಲ್ಲ. ವಿಜಯ ಭಾಸ್ಕರ್ ಟ್ಯೂನ್ ಆಕ್ಚುಲಿ ಅದು ಎರಡಕ್ಕಿಂತ ಚೆನ್ನಾಗಿದೆ ಒಂದು. ಆಮೇಲೆ ಇನ್ನೊಂದು, ಜಿ ನಾರಾಯಣ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಾಗ ಸರಿಸುಮಾರು 10 ಸಾಹಿತ್ಯ ಸಮ್ಮೇಳನಗಳಲ್ಲಿ ಜೈ ಭಾರತ ಜನನಿ ತನುಜಾತೆಯನ್ನು ಹಾಡಿದ್ದಾರೆ. ಹಾಡಿರುವುದು ವಿಜಯ ಭಾಸ್ಕರ್ ಟ್ಯೂನ್. ಮೈಸೂರು ಅನಂತ ಸ್ವಾಮಿ ಟ್ಯೂನ್ ಮಾಡಿದ್ದು 1985ನೇ ಇಸ್ವಿಯ ವಿಶ್ವ ಕನ್ನಡ ಸಮ್ಮೇಳನ. ಅದಕ್ಕಿಂತ ಎಷ್ಟೋ ವರ್ಷಗಳ ಮುಂಚೆ ವಿಜಯ ಭಾಸ್ಕರ್ ಈ ಟ್ಯೂನ್ ಅನ್ನ ಮಾಡಿದ್ರು. ಹಾಗಾಗಿ ಮನ ಮೆಚ್ಚಿದ ಮಡದಿ ದಾಖಲೆಗಳ ಪ್ರಕಾರ ಬಹಳ ಮುಖ್ಯವಾಗಿ ವಿಜಯ ಭಾಸ್ಕರ್ ಒಂದು ಬಹಳ ತಮಾಷೆ ಹೇಳೋರು, ಅದೇ 10 ಸಮ್ಮೇಳನದಲ್ಲಿ ನನ್ನ ಟ್ಯೂನ್ ಜೈ ಭಾರತ ಜನನಿ ತನುಜಾತೆ ಹಾಡಿದರೆ ಒಂದ್ ಸಮ್ಮೇಳನಕ್ಕೂ ನಾನು ಬಾ ಅಂತ ಕರೆದಿಲ್ಲ ಅಂತ ಹೇಳಿ ಅದು ಸತ್ಯ ಕೂಡ ಅವ್ರು. ಅಂದ್ರೆ ನಮ್ಗದು ವಿಜಯ ಭಾಸ್ಕರ್ ಟ್ಯೂನ್ ಅನ್ನೋದು ಬಹಳ ಜನ ಗೊತ್ತಿಲ್ಲ. ಸೊ ಆಕಾಶವಾಣಿಯಲ್ಲಿ ನಾವೆಲ್ಲ ಮೊದಲು ಕೇಳಿದ್ದು ಜೈ ಭಾರತ ಜನನಿ ತನುಜಾತೆನೇ ಬಹಳ ಮೆಚ್ಚಿದ ಮಡದಿಯ ಮೂಲಕ. ಅಂಡ್ ವಿಜಯ ಭಾಸ್ಕರ್ ನಮ್ಮಲ್ಲಿ ಆ ಥರದ ಟ್ಯೂನ್ ಅನ್ನ ಮಾಡುವುದರಲ್ಲಿ ಬಹಳ ಪ್ರಸಿದ್ಧರು. ಅಂದ್ರೆ ಟೈಟ್ಲ್ ಕಾರ್ಡ್ ಅಲ್ಲಿ ಅವ್ರು ಪಡವರಳ್ಳಿ ಪಾಂಡವರಲ್ಲಿ ಸ್ವತಂತ್ರ ಹೋರಾಟದೆಲ್ಲ ಸೀನ್ಗಳನ್ನ ತಗೊಂಡು ಬರ್ತಾರೆ. ಹಾಗೆ ಬಹಳ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಸ್ ಮಾಡಿದವರು ವಿಜಯ ಭಾಸ್ಕರ್. ನಮ್ಮಲ್ಲಿ ಮನಮೆಚ್ಚಿದ ಮಡದಿ ಬಗ್ಗೆ ಮಾತನಾಡಬೇಕಾದ್ರೆ ನೆನಪು ಮಾಡ್ಕೊಳ್ಳೇಬೇಕಾದಂತಹ ವ್ಯಕ್ತಿ ಕುರಾ ಸೀತಾರಾಮ ಶಾಸ್ತ್ರಿ. ಅವರು ಕನ್ನಡ ಚಿತ್ರರಂಗ ಕಂಡ ಬಹಳ ದೊಡ್ಡ ಅದ್ಭುತ. ಬಹುಶಃ ಅಂಥವ್ರು ನಿಮ್ಗೆ ಬೇರೆ ಭಾಷೆ ಇದ್ದಿದ್ರೆ ವಂಡರ್ನೇ ಸೃಷ್ಟಿ ಮಾಡ್ಬಿಡ್ತಾರೆ. ನಮ್ಮ ಕನ್ನಡ ಅವ್ರನ್ನ ಅಷ್ಟು ಬಳಸ್ಕೊಳ್ಳಿಲ್ವೋ ಏನೋ ಅಂತ ಹೇಳಿ. 2 ಎಕ್ಸಾಂಪಲ್. ಒಂದು ಬೂಕೈಲಾಸ ಸಿನಿಮಾ. ಬೂಕೈಲಾಸ ಸಿನಿಮಾದಲ್ಲಿ ಸಿನಿಮಾ ಶೂಟಿಂಗ್ ಎಲ್ಲ ಮನೆಯುವಾಗ ಅದು AVM ಪ್ರೊಡಕ್ಷನ್ ಸಿನಿಮಾ. ಮೇಯಪ್ಪ ಚೆಟ್ಟಿಯಾರ್ AVMನವರು ಅವರು ಬಂದು ಹೇಳಿದ್ರಂತೆ, ಸಿನಿಮಾ ಒಂದು 3 ನಿಮಿಷ 4 ನಿಮಿಷ ಶಾರ್ಟೇಜ್ ಹೊಡಿತಾ ಇದೆ. ಹಾಗೆಲ್ಲ 3 ಗಂಟೆಗೆ ಕಮ್ಮಿ ಸಿನಿಮಾ ಆಗ್ಬಿಟ್ರೆ ಜನ ಗಲಾಟೆ ಮಾಡೋರು. ಅವ್ರು ದುಡ್ಡು ಕೊಟ್ಟು ಎಲ್ಲೆಲ್ಲ ದೂರದಿಂದ ಬಂದಿರ್ತೀವಿ, 2 ಗಂಟೆಗೆ ಸಿನಿಮಾ ಮುಗಿದೋಗ್ಬಿಟ್ರೆ ಗಲಾಟೆ ಮಾಡೋರು. ಸೊ ಒಂದು ಕೆಲಸ ಮಾಡಿ ರಾಮಾಯಣನೇ ಬರೆದ್ಬಿಡಿ ಒಂದು ಹಾಡಲ್ಲಿ. ಬೂಕೈಲಾಸಲ್ಲಿ ರಾಮಾಯಣ ಬರಲ್ಲ, ರಾಮನೇ ಹುಟ್ಟಿರಲ್ಲ, ಅದಕ್ಕಿಂತ ಮುಂಚಿನ ಕತೆ ಅದು. ಸೊ ಆತ್ಮಲಿಂಗನ ರಾವಣ ತಗೊಂಡು ಬರುವ ಕತೆ ಅದು ಬೂಕೈಲಾಸ. ಅವಾಗ ಕನ್ನಡ ಮತ್ತು ತೆಲುಗು 2 ಭಾಷೆಯಲ್ಲಿ ಒಟ್ಟಿಗೆ ಆಗ್ತದೆ ಸಿನಿಮಾ ಬೂಕೈಲಾಸ. ನರಸರಾಜು ಅಂತ ಹೇಳಿ, DB ನರಸರಾಜು ಅಂತ ಹೇಳಿ ತೆಲುಗಲ್ಲಿ ಬರೀತಾರೆ. ಅವರು 4 ನಿಮಿಷದಲ್ಲಿ ಎಲ್ಲಾರು ರಾಮಾಯಣ ಬರೆಯೋಕೆ ಸಾಧ್ಯವೇ? ಹಂಗೇನಾರು ಬರೆದ್ರೆ ನಾನು ಇವತ್ತೇ ಶಸ್ತ್ರತ್ಯಾಗ ಅಂದ್ರೆ ಪೆನ್ ಬಿಟ್ಟು ಬಿಡ್ತೀನಿ. ಕನ್ನಡದಲ್ಲಿ ಕುರಾಸಿ ಬರೀತಾ ಇದ್ರು, ನಾನು ಖಂಡಿತ ಬರಿತೀನಿ ಅಂತ ಹೇಳಿಬಿಟ್ಟು ಅವರು ರಾಮನ ಅವತಾರ, ರಘುಕುಲ ಸೋಮನ ಅವತಾರವನ್ನ ಬರೆದು ಇವತ್ತಿಗೂ ಅದೊಂದು ಬಹಳ ಅದ್ಭುತವಾದ ಗೀತೆ. 3 ನಿಮಿಷದಲ್ಲಿ ಇಡೀ ರಾಮಾಯಣದ ಎಲ್ಲ ಕಥೆಯನ್ನ ಹೇಳುವ ರಾಮನ ಅವತಾರ, ರಘುಕುಲ ಸೋಮನ ಅವತಾರ. 2ನೇದು ಸಂಶಯ ಫಲ ಸಿನಿಮಾದಲ್ಲಿ ಸಲೀಲ್ ಚೌಧರಿ ಮ್ಯೂಸಿಕ್ ಡೈರೆಕ್ಟರ್. ಸಲೀಲ್ ಚೌಧರಿ ಈ ವರ್ಷ ನವೆಂಬರ್ 19, 1925 ಹುಟ್ಟಿತ್ತು. ಅವರ ಜನ್ಮ ಶತಮಾನೋತ್ಸವ ಆಯಿತು. ಸಲೀಲ್ ಚೌಧರಿ ಬಹಳ ಚಾಲೆಂಜಿಂಗ್ ಮ್ಯೂಸಿಕ್ ಡೈರೆಕ್ಟರ್. ಕನ್ನಡದಲ್ಲಿ RNG ಗೋಪಾಲ್ ಸಲೀಲ್ ಚೌಧರಿ ಜೊತೆ ಕೆಲಸ ಮಾಡಿದವರು ಯಾವಾಗಲೂ ಹೇಳೋರು, ಅದು ನಿಮಗೆ ಹಿಂಗೆಂಗೋ ಹೋಗೋದು. ಅವರು ಟ್ಯೂನ್ಗಳು ಅದನ್ನು ಫಾಲೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಹಳ ಕಷ್ಟವಾದ ಟ್ಯೂನ್ಗಳು ಮತ್ತು ಡಿಫ್ರೆಂಟ್ ಟ್ಯೂನ್. ಬೆಂಗಾಲಿಯಿಂದ ಬಂದವರು ಅವರು. ಹಿಂದಿಯಲ್ಲಿ ಮಧುಮತಿ, ಜಾಗ್ತೆ ರಹೋ ಆ ಥರದ ಅದ್ಭುತ ಸಿನಿಮಾಗಳನ್ನು ಕೊಟ್ಟರು. ಮಲಯಾಳಮಲ್ಲಿ ಚಮ್ಮೀನ್ ಮಾಡಿದ್ರು. ಮಲಯಾಳಮಲ್ಲಿ ಒಂದು ಸೀರೀಸ್ ಆಫ್ ಸಿನಿಮಾ. ಮಲಯಾಳಂನ ಟ್ರೆಂಡ್ ಚೇಂಜ್ ಮಾಡಿದ್ರು ಅಂತ ಯಾವಾಗಲೂ MT ವಾಸುದೇವ ನಾಯರ್ ಅವ್ರನ್ನ ಹೇಳೋರು. ಈ ಸಲೀಲ್ ಚೌಧರಿ ಅವರು ಸಂಶಯ ಫಲಕ್ಕೆ ಒಂದು ಹಾಡು ಬರೀಬೇಕು, ಕ್ಯಾಬ್ರೆ ಸಾಂಗ್ ಬರೀಬೇಕು. ಕ್ಯಾಬ್ರೆ ಸಾಂಗ್ ಬರೆಯುವಾಗ ಯಾರು ಬರೆಯೋದು ಅಂದ್ರೆ ಕುರಾ ಸೀತಾರಾಮ ಶಾಸ್ತ್ರಿಗಳು. ಕುರಾ ಸೀತಾರಾಮ ಶಾಸ್ತ್ರಿಗಳು ಉದ್ದ ಅಂಗಿ ಶರ್ಟು ಪಂಚೆ ಉಟ್ಕೊಂಡು ಅವ್ರಿಗಿದ್ದ ರೀತಿ ಅದು. ಅವರು ನೋಡ್ಬಿಟ್ಟು ಸಲೀಲ್ ಚೌಧರಿ ಹೇಳಿದ್ರು, ಬೇಡ RNG ಗೋಪಾಲ್ ಕೇಳೋಣ, ಕ್ಯಾಬ್ರೆ ಹಾಡು ಪಾಪ ಇಷ್ಟು ಇವ್ರು ಹಿರಿಯರ ಹತ್ರ ಬರ್ಸ್ಲಿಕ್ಕೆ ಬೇಡ
ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಅವರು, ಹಿಂದಿನಲ್ಲಾದರೆ ಕ್ಯಾಬ್ರೆ ಹಾಡಲು ಬಹಳ ಅರ್ಥ ಇರುತ್ತೆ, ಸೌತ್ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಅದು ಸ್ವಲ್ಪ ಕಷ್ಟ, ಯಾಕಂದರೆ ಇದು ಫೊನೆಟಿಕ್ ಲ್ಯಾಂಗ್ವೇಜ್ ಅಲ್ಲ. ಸೊ ನೀವು ಮಾತಾಡುವಾಗ ಇಲ್ಲಿ ನೀವು ಇಲಿ ಅಂದ್ರೂ ಒಂದೇ ಥರ ಹೇಳ್ತೀವಿ, ಹುಲಿ ಅಂದ್ರೂ ಒಂದೇ ಥರ ಹೇಳ್ತೀವಿ. ಅಲ್ಲಿ ವ್ಯಾಘ್ರ ಅನ್ನುವಾಗಲೇ ನಿಮ್ಗೆ ಆ ಹುಲಿಯ ಚಿತ್ರಣ ಸಂಸ್ಕೃತಿ ಬರುತ್ತೆ ಅಂತ. ಅದು ಕುರಾಸಿ ಅವಾಗ ಇಲ್ಲ ನಾನೊಂದು ಹಾಡು ಬರೀತೀನಿ ನೋಡಿ, ಅದು ಪ್ರತಿ ಸಾಲು ಅರ್ಥ ಇರೋ ಹಾಗೆ ಬರೀತೀನಿ ನಾನು ಅಂತ ಬರೆದಿದ್ದು. ದೂರದಿಂದ ಬಂದಂಥ ಸುಂದರಾಂಗ ದೂರದಿಂದ ಬಂದಂಥ ಸುಂದರಾಂಗ ಚಾಣ. ಅದು ಸ್ಟಿಲ್ ಪಾಪ್ಯುಲರ್, ಮತ್ತು ನಂಗೆ ಕ್ಯಾಬ್ರೆ ಸಾಂಗ್ಗಳಲ್ಲೂ ಇಷ್ಟು ಮೀನಿಂಗ್ಫುಲ್ ಆಗಿರುವ ಹಾಡು. ಸೊ ಇದು ಕುರಾಸಿಯ ಶಕ್ತಿ, ಥರದ ರೇಂಜ್ ಕುರಾಸಿ. ಅವರು ಕುರಾಸಿ ಆ ಕಾಲದಲ್ಲೇ ಮಲೇಷ್ಯಾಕ್ಕೆ ಹೋಗಿ ಕೊರೋನಾ ಕಾವು ಮತ್ತು ಇವಾನ್ ಅಂತ 2 ಸಿನಿಮಾ ನಿರ್ದೇಶನ ಮಾಡಿ ಅವ್ರ ತಂದೆಗೆ ಹುಷಾರಿಲ್ಲ ಅನ್ನುವ ಕಾರಣಕ್ಕೆ ಬಂದಂಥವ್ರು. ಹೊನ್ನಪ್ಪ ಭಾಗವತರು ಹೇಮರೆಡ್ಡಿ ಮಲ್ಲಮ್ಮದಲ್ಲಿ ಕುರಾಸಿ ಪರಿಚಯ ಆಗಿರ್ತಾರೆ. ಹೇಮರೆಡ್ಡಿ ಮಲ್ಲಮ್ಮನ ಮೈದನ ವೇಮನ, ಆ ವೇಮನನ ಪಾತ್ರವನ್ನು ಕುರಾಸಿ ಮಾಡಿರ್ತಾರೆ. ಸೊ ವೇಮನವನ ಪಾತ್ರನ ಕುರಾಸಿ ಮಾಡಿದವರು ಮಲೇಷ್ಯಾದಿಂದ ಬಂದ ಮೇಲೆ ಮಹಾಕವಿ ಕಾಳಿದಾಸವನ್ನು ಮಾಡಿಸ್ತಾರೆ. ಮಹಾಕವಿ ಕಾಳಿದಾಸಲ್ಲಿ ಹೊನ್ನಪ್ಪನೇ ಭಾಗವತರೇ ಮಾಡ್ತಾರೆ. ಆಮೇಲೆ ಸದಾರಮೇನ ನಿರ್ದೇಶನ ಮಾಡ್ತಾರೆ. ಅಣ್ಣ ತಂಗಿ ರಾಜ್ಕುಮಾರ್ ಸಿನಿಮಾ, ಅಣ್ಣ ತಂಗಿ ರಾಣಿ ಹೊನ್ನಮ್ಮ. ರಾಣಿ ಹೊನ್ನಮ್ಮ ಸಿನಿಮಾ ಆಗುವ ಸಂದರ್ಭದಲ್ಲಿ ಅಣ್ಣವ್ರ ಜೊತೆಗೆ ಈ ಮಾತುಕತೆ, ಅಣ್ಣವ್ರು ಕೇಳ್ತಾರೆ. ಅದು ಒಂಥರ ಅಣ್ಣ ತಂಗಿ ಬಹಳ ಚೆನ್ನಾಗಿದೆ, ಹಳೆ ಮೈಸೂರು ಭಾಗದ ಕನ್ನಡವನ್ನ. ಹಾಗಾದ್ರೆ ಆಗ ಸಿನಿಮಾ ಕನ್ನಡದಲ್ಲಿ ಒಂದ್ ಸ್ವಲ್ಪ ಗ್ರಾಂಥಿಕ ಕನ್ನಡ ಜಾಸ್ತಿ ಬಳಸ್ತಾ ಇದ್ರು. ಅದು ನಾನು ಒಂಥರ ಈ ಸಿನಿಮಾ ಎಲ್ಲರಿಗೂ ಅರ್ಥ ಆಗ್ಬೇಕು, ಯಾಕಂದ್ರೆ ಉತ್ತರ ಕರ್ನಾಟಕದ ಬೇರೆ ಭಾಷೆ ಇರುತ್ತೆ, ಮಂಗಳೂರು ಬೇರೆ ಭಾಷೆ, ಎಲ್ಲರಿಗೂ ಅರ್ಥ ಆಗುವ ತರದ ಒಂದು ಭಾಷೆಯನ್ನ ಸಿನಿಮಾದಲ್ಲಿ ಡೆವಲಪ್ ಮಾಡಿದ್ರು. ಅದನ್ನ ಬ್ರೇಕ್ ಮಾಡಿ ಅಣ್ಣ ತಂಗಿಯಲ್ಲಿ ಗ್ರಾಮ್ಯ ಭಾಷೆಯನ್ನ, ಆವಾಗ ಅಣ್ಣ ಅವರು ಕುರಾಸಿನ ಕೇಳಿದ್ರು, ಒಂದು ಸೋಷಿಯಲ್ ಮೂವಿ ಮಾಡಿ, ಒಂದು ಸಾಮಾಜಿಕ ಚಿತ್ರಣ, ಒಂದು ಸಂದೇಶ ಇರೋ ಥರದ್ದೊಂದು ಸಿನಿಮಾ ಮಾಡಿ ಅಂತ ಹೇಳುವಾಗ ಇವ್ರು ಮನಮೆಚ್ಚಿದ ಮಡದಿಯ ಕಥೆಯನ್ನ ಹೇಳಿದ್ರು. ಅಣ್ಣವ್ರು ಯಾವಾಗಲೂ ನೆನಪು ಮಾಡ್ಕೊಳ್ಳೋರು, ಇದು ಒಂಥರ ಮೊದಲು ಹೊಡೆದಿದ್ದೆ ಟೈಟ್ಲು ಅಂತ. ಸಿನಿಮಾ ಕತೆ ಏನು ಅನ್ನೋದಕ್ಕಿಂತಲೂ ಕುರಾಸಿ ಅಂದ್ರಂತೆ ನೋಡಿ, ರಾಜ್ಕುಮಾರ್ ಅಂತ ಕರೆಯೋರು ಕುರಾಸಿ. ರಾಜ್ಕುಮಾರ್, ನಾನು ಮನ ಮೆಚ್ಚಿದ ಮಡದಿ ಅಂತ ಒಂದು ಸಿನಿಮಾ ಮಾಡ್ತೀನಿ, ಮಾಡ್ತೀರಾ ನೀವು? ಆಯ್ತು ಅಣ್ಣವ್ರು, ಖಂಡಿತ ಗುರುಗಳೇ, ನೀವು ಗುರುಗಳೇ ಅಂತ ಕರಿತೀನಿ. ಗುರುಗಳೇ ನೀವು ಹೇಳಿದ್ಮೇಲೆ ಏನು ಅದಕ್ಕೇನಂತೆ ಮಾಡೋಣ, ಕತೆ ಏನು ಅಂತ ಹೇಳಿ. ಅಲ್ಲ ಕತೆ ಏನು ಹೊಡೆದಿಲ್ಲ, ಮನ ಮೆಚ್ಚಿದ ಮಡದಿ ಅಂತ ಹೊಡೆದಿದೆ ನೋಡಿ. NB ವತ್ಸಲನ್ ಮತ್ತೆ ರಾಮಚಂದ್ರ ಅಂತ ಹೇಳಿ ಇದಕ್ಕೆ ಪ್ರೊಡ್ಯೂಸರ್ಸು. ಈ ಸಿನಿಮಾ ಶ್ರೀನಾಥ್ ಅಂತ ಅಣ್ಣನ ರಾಜ್ಕುಮಾರ್ ಕ್ಯಾರೆಕ್ಟರ್. ಇದರಲ್ಲಿ ಅವನು ಹಳ್ಳಿಯಿಂದ ಬರ್ತಾನೆ. ಹಳ್ಳಿಯಿಂದ ಬಂದು ಅವನ ತಂದೆ ಯಾರು ಅಂತ ಗೊತ್ತಿಲ್ಲ, ಅವನ ತಂದೆ ಇನ್ನೊಂದು ಮದುವೆ ಆಗ್ಬಿಟ್ಟಿರ್ತಾನೆ. ಹಂಗಾಗಿ ತಾತನ ಇದರಲ್ಲಿ ಅವನು ಬೆಳೀತಾ ಇರ್ತಾನೆ. ಅವನು ದೇವರಾಜಯ್ಯ ಅಂತ ಹೇಳಿ ಒಬ್ಬ ಶ್ರೀಮಂತರ ಮನೆಯಲ್ಲಿ ಅವರನ್ನ ಬಿಡ್ತಾರೆ. ಆ ದೇವರಾಜಯ್ಯನ ಮಗಳು ಸಿನಿಮಾದಲ್ಲಿ ಲೀಲಾವತಿ. ಆ ದೇವರಾಜಯ್ಯನ ಮಗಳನ್ನ ಇವರು ಪ್ರೀತಿಸ್ತಾರೆ. ಪ್ರೀತಿಸಿ ಮದುವೆ ಆಗ್ತಾರೆ. ಸೊ ಈಗ ಲವ್ ಮ್ಯಾರೇಜಿಂದ ಸಹಜವಾಗಿ ಒಪ್ಕೊಳ್ಳಲ್ಲ. ಇವನು ತನ್ನ ತಾತನ ಮನೆಗೆ ಹೋಗಿ ಅಲ್ಲಿ ಸೌತೆಕಾಯಿ ವ್ಯಾಪಾರ, ಈ ಥರದ ಕೃಷಿಯನ್ನೆಲ್ಲ ಮಾಡ್ತಾ ಇರ್ತಾನೆ. ಕೊನೆಗೆ ಗೊತ್ತಾಗುತ್ತೆ ಅಶ್ವಥ್ ಉಮಾಕಾಂತ್ ಅಂತ ಹೇಳಿರ್ತಾರೆ, ಅವರೇ ಅವನ ನಿಜವಾದ ತಂದೆ, ಅವನು ಬಡವ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ನಂಗೆ ಇಡೀ ಸಿನಿಮಾದ ಸೀಕ್ವೆನ್ಸ್ ಹೆಂಗಿದೆ ಅಂದರೆ, ಸೊ ನಿಮಗೆ ಒಂದು ಪ್ರೇಮ ವಿವಾಹವಾಗಿ ಬಂದ ಹುಡುಗಿ ಮನೆಯನ್ನೇ ಹೆಂಗೆ ಗೆಲ್ತಾ ಬರ್ತಾಳೆ ಅಂತ ಹೇಳೋದು. ಸೊ ನಮ್ಮಲ್ಲಿ ಅವಾಗೆಲ್ಲ ಮನೆ ಒಡೆಯೋ ಕಥೆಗಳು ಭಾಳ ಬರ್ತಾ ಇದ್ದವು. ಈಗ ಲವ್ ಮ್ಯಾರೇಜ್ ಆಗಿ ಬಂದ್ಬಿಟ್ಟು ಮನೇನ ಹೊಡಿತಾಳೆ ಅಂತೇಳಿ MR ವಿಠಲ್ಲೇ ಒಂದು ಸಿನಿಮಾ ತೆಗೆದು ಪ್ರೇಮಮಯಿ ಅಂತೇಳಿ, ಜಯಂತಿ ಇದ್ರಲ್ಲಿ ಮನೆ ಹೊಡಿತಾಳೆ ಆ ಥರದ್ದು. ಅದು ಆ್ಯಕ್ಚುಲಿ ಅದು ಮಲಯಾಳಂ ಸಿನಿಮಾ ಕುಟುಂಬಿನಿ ಇತ್ತು. ಮನೆ ಮೆಚ್ಚಿದ ಮಡದಿ ಬೇರೆಯ ಮಾದರಿಯ ಸಿನಿಮಾದು. ಅದ್ರಲ್ಲಿ ಈಶ್ವರಯ್ಯ ಒಂದು ಬಹಳ ಒಳ್ಳೆಯ ರೋಲ್ ಮಾಡಿದ. ಸೊ ಹಾಗಾಗಿ ಮನೆ ಮೆಚ್ಚಿದ ಮಾಡಿದ ಒಂದು ಸೋಷಿಯಲ್ ಟ್ರೆಂಡನ್ನು ಕ್ರಿಯೇಟ್. ಆಮೇಲೆ ಆ ಥರದ್ದು ಸಿನಿಮಾಗಳು ತುಂಬ ಬರೋಕ್ಕೆ ಶುರುವಾಯ್ತು. ಅಂದರೆ ಆವಾಗ ಬರ್ತಾ ಇದ್ದ ಸಿನಿಮಾಗಳು ಹೆಂಗಿತ್ತು ಅಂತಂದರೆ, ಬಹಳ ಸೊಸೆಯಾಗಿ ಬರುವವಳು ಮನೆಯನ್ನು ಒಡಿತಾಳೆ, ಎರಡನ್ನೂ ಬೇರೆ ಬೇರೆ ಮಾಡ್ತಾಳೆ ಅಂತ. ಸೊಸೆಯಾಗಿ ಬರುವವಳು ಆ ಮನೆಗೆ ಹೊಂದಿಕೊಂಡು ಆ ಮನೆಯನ್ನೇ ಬೆಳಗ್ತಾಳೆ ಅಂತ ಹೇಳುವುದು ಬಹಳ ಕಮ್ಮಿ ಸಿನಿಮಾಗಳು. ಮನ ಮೆಚ್ಚಿದ ಮಡದಿ ಬಂದ ಮೇಲೆ ಅಂಥ ಸಿನಿಮಾಗಳು ಸಾಕಷ್ಟು ಬರೋದಕ್ಕೆ ಶುರುವಾಯ್ತು. ಅದೊಂದು ಟ್ರೆಂಡ್ ಶುರುವಾಯ್ತದು. ಈ ಸಿನಿಮಾದಲ್ಲಿ ಒಂದು ಜೈ ಭಾರತ ಜನನಿಯ ತನುಜಾತೆ ಹೆಂಗೆ ಪ್ರಸಿದ್ಧನೋ, ತುಟಿಯ ಮೇಲೆ ತುಂಟಕ್ಕಿರುನಾಗೆ ಅಷ್ಟೇ
ಪ್ರಸಿದ್ಧವಾದಂಥ ಹಾಡದು. ತುಟಿಯ ಮೇಲೆ ತುಂಟ ಕಿರುನಗೆ. ಪಿ ಶ್ರೀನಿವಾಸ್ ಮತ್ತೆ ಪಿ ಸುಶೀಲಾ ಹಾಡನ್ನ ಹೇಳಿದ್ದಾರೆ. ಅದಕ್ಕೊಂದು ಏನೇನೋ ಕಥೆಗಳಿದೆ, ಅದಲ್ಲ ಅನ್ನಕ್ಕೆ ನನಗೆ. ಯಾಕಂದ್ರೆ ನಾನು ಕುರಾಸಿ ಅವ್ರ ಮೇಲೆ ಒಂದಿಷ್ಟು ಕೆಲಸ ಮಾಡಿದ್ದೀನಿ, ಅವ್ರ ಮಕ್ಕಳನ್ನೆಲ್ಲ ಭೇಟಿ ಮಾಡಿದ್ದೀನಿ. ಮತ್ತು ಕುರಾಸಿ ಅವ್ರ ಹೆಂಡತಿ ಪದ್ಮಿನಿ ದೇವಿಯನ್ನ ನೋಡಿದ್ದೀನಿ. ಅವರೊಂದು 4-5 ವರ್ಷದ ಹಿಂದೆ ಕೂಡ ನಮ್ಮ ಜೊತೆಗಿದ್ರು. ಇದು ಈ ಸಿನಿಮಾಕ್ಕೆ ಬರದ ಹಾಡದು. ಇದು ಎಲ್ಲೋ ಬರೋದು ಆ ಸಿನಿಮಾಗೆ ಸೇರಿಸಿದ್ರು, ರಾಜ್ಕುಮಾರ್ ಬಂದು ಕೇಳಿದ್ರು ಅಂತೆಲ್ಲ ಕತೆ ಇದೆ, ಅದೆಲ್ಲ ಸುಳ್ಳು. ಈ ಸಿನಿಮಾಕ್ಕೆ ಬರದ ಹಾಡದು. ಬಟ್ ಕುರಾಸಿಗೆ ಬಹಳ ಮಹತ್ವಾಕಾಂಕ್ಷಿ ಹಾಡು ತುಟಿಯ ಮೇಲೆ, ಮತ್ತು ಬಹಳ ಒಳ್ಳೆಯ ಟ್ಯೂನು. ಏನು ಅಂದರೆ ಜಾನಕಿಗೂ ಸುಶೀಲಾಗೂ ಏನು ವ್ಯತ್ಯಾಸ, ಪಿ ಸುಶೀಲಾಗೆ ಅಂತಂದರೆ ಜಾನಕಿ ಕನ್ನಡನ ಕಲ್ತಿದ್ರು ಭಾಳ ಸ್ಪಷ್ಟ, ಅವ್ರದ್ದು ಮಲಯಾಳಮು ಚೆನ್ನಾಗಿ ಕಲ್ತಿದ್ರು. ಬಟ್ ಸುಶೀಲಾ ಕನ್ನಡ ಬರ್ತಿತ್ತು. ನಾನು ಅವ್ರದ್ದು ಇಂಟರ್ವ್ಯೂ ಮಾಡುವಾಗಲೂ ಅವ್ರು ಹೇಳಿದ್ರು, ನಿಮ್ಮ ಎಷ್ಟೋ ಕನ್ನಡಿಗರಿ ಅಂತ ಒಳ್ಳೆ ಕನ್ನಡ ನಂಗೆ ಬರುತ್ತೆ ಅಂತ ಹೇಳಿದ್ರು. ಇದರಲ್ಲೊಂದು ಒಲವಿನೋಸಗೆ ಎದೆಯ ಬೇಸಗೆ, ಅದೇ ಬೇಸಿಗೆ ಅಲ್ಲ, ಅದು ಬೆಸುಗೆ. ಅದು ಈ ಬಗೆ ಹೊಸ ಬಗೆ ಹೊಸ ಬಗೆ, ಇದು ಅವ್ರು ಬೇಸಿಗೆ ಅಂತಲೇ ಹೇಳಿದ್ದಾರೆ, ಬೇಸಿಗೆ ಅಲ್ಲ ಸುಶೀಲ. ಅದು ನನಗೆ ಆ ಹಾಡು ತುಂಬಾ ಇಷ್ಟವಾದ ಹಾಡೋದು. ನನ್ನ ದಿನ ಕಂಡ ಕ್ಷಣ ಹಿಕ್ಕಿನೋತನ ಬಣ್ಣನೆಗೆ, ಇದು ವಿಜಯ ಭಾಸ್ಕರ್ ಸ್ಟೈಲ್. ಅದು ಲ್ಯಾಂಡಿಂಗ್ ನೋಟುಗಳೆಲ್ಲ ತುಂಬಾ ಅದ್ಭುತವಾಗಿರ್ತಕ್ಕಂಥ ಹಾಡಿದು. ಏನೋ ನಂಗೆ ಅದೊಂಥರ ಕಿರಿಕಿರಿ ಆಗುತ್ತೆ ಹಾಡುಗಳೇ ಅಂತ ಹೇಳುವಾಗ. ಇನ್ನೊಂದು ಮನಮೆಚ್ಚಿದ ಮಡದಿ ಟೈಟಲ್ ಸಾಂಗ್ ಬಂದಿದೆ, ಸಿರಿತನವೇಕೆ ಬಡತನವೇಕೆ, ಎರಡು ಒಂದೇನೆ ಅನ್ನೋ ಅರ್ಥದಲ್ಲಿ ಒಂದು ಹಾಡಿದೆ ಇದು. ಆಮೇಲೆ ಬಾಲಕೃಷ್ಣಗ್ ಒಂದು ಹಾಡಿದೆ ಇದರಲ್ಲಿ, ಲವ್ ಲವ್ ಎಂದರೆ ಏನು ಅಂತ ಹೇಳಿ. ಅದು ಈ ಸಿನಿಮಾ ಡಿಫೈನ್ ಮಾಡೋ ಥರದ ಹಾಡೋದು. ಲವ್ ಅಂದ್ರೆ ಏನು ಅಂತ ಡಿಫೈನ್ ಮಾಡೋದು. ಏನು ನದಿಗಳಲ್ಲಿ ಅಂತ ಒಂದು ಹಾಡಿದೆ. ಅದು ಬಹಳ ಮನಮೆಚ್ಚಿದ ಮಾಡಿದೆ, ಯಶಸ್ವಿ ಸಿನಿಮಾ ಕೂಡ. ಮತ್ತು ಅದು ಸ್ವತಃ ರಾಜ್ಕುಮಾರ್ ಅವರಿಗೆ ಬಹಳ ಇಷ್ಟ. ಅವರು 2-3 ಸಲ ನನ್ನ ಹತ್ರ ಆ ಸಿನಿಮಾ ಪ್ರಸ್ತಾಪ ಮಾಡಿದ್ರು. ಅಷ್ಟು ಸುಲಭವಾಗಿ ದುಡುಕು ವರ್ತಿಸೋ ವಿಷಯವಲ್ಲ ಸುಮ. ನಾಳೆ ಬೆಳಿಗ್ಗೆ ಹಳ್ಳಿಗೆ ಹೋಗಿ ನಮ್ಮ ತಾತ ಒಂದು ಮಾತು ಕೇಳ್ಬಿಡ್ತೀನಿ. ಅವರು ವಿರೋಧಿಸಿದ್ರೆ? ಅವರ ಅನುಮತಿ ಇಲ್ಲದೆ ಇದುವರೆಗೆ ನಾನು ಯಾವ ನಿರ್ಧಾರಕ್ಕೂ ಬಂದಿಲ್ಲ. ಕ್ಷಮಿಸಿ. ದುರದೃಷ್ಟಕರ ಸಂಗತಿ ಏನು ಅಂತಂದ್ರೆ, ದೇವರು ಒಳ್ಳೆಯವ್ರನ್ನೆಲ್ಲ ಬಹಳ ಬೇಗ ಕರ್ಕೊಂಡ್ಬಿಡ್ತಾನೆ ಅಂತ. ಕುರಾಸಿ ಅವರಿಗೆ ನಮ್ಮ ನಗಲ್ದಾಗ 58 ವರ್ಷ ಅಷ್ಟೇ. ಲಿವರ್ ಕ್ಯಾನ್ಸರ್, ಅವಾಗಿನ ಲಿವರ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇರಲಿಲ್ಲ. ಬಹಳ ದೊಡ್ಡ ದೊಡ್ಡ ಕನಸಿತ್ತು. ಈ ಪುಸ್ತಕದಲ್ಲೇ ಒಂದು ಪದ್ಮಭೂಷಣದಲ್ಲೇ ಕುರಾಸಿದ ಒಂದು ಲೇಖನ ಇದೆ. ಅದರಲ್ಲಿ ಅವ್ರು ಬರೀತಾರೆ, ನನಗೆ ರಾಜ್ಕುಮಾರನ್ನ ನಾನು ಶ್ರೀರಾಮನಾಗಿ ಮತ್ತೆ ಭಾರತೀಯನ ಸೀತೆಯಾಗಿ ಒಂದು ಸಿನಿಮಾ ತೆಗಿತೀನಿ ಅಂತ ಬರೀತಾರೆ. ಆ ಥರದ ಕುರಾಸಿ ಅವರು ಇಂಥದ್ದು ಅನೇಕ ಸಿನಿಮಾಗಳು ನಮಗೆ ಕೊಡಬೇಕಾದದ್ದು ತಪ್ಪು ಹೋಯಿತು. ಅವರು ಮನಮೆಚ್ಚಿದ ಮಡದಿ ಆದ್ಮೇಲೆ ಇನ್ನು 2 ಸಿನಿಮಾ ಮಾಡಿದ್ರು ಅಷ್ಟೇ, ಬೆರೆತ ಜೀವ ಮತ್ತೆ ಕಲ್ಪವೃಕ್ಷ. ಮುಂದಿನ ಸಿನಿಮಾಕ್ಕೆ ಅವ್ರು ರೆಡಿ ಆಗ್ತಾ ಇದ್ರು, ಆಗ್ಲೇ ನಮ್ಮನ್ನ ಅಗಲಿದ್ರು. ಕುರಾಸಿ ಅವರ ಮಕ್ಕಳು 2 ಬೆಂಗಳೂರಲ್ಲಿದ್ದಾರೆ, ಉಳಿದವರು ಅಮೆರಿಕದಲ್ಲಿದ್ದಾರೆ. ನಾವು ಕುರಾಸಿ ಅವ್ರ ಜನ್ಮ ಶತಮಾನೋತ್ಸವ ನಾವೇ ಮಾಡಿದ್ವಿ ಸೊಸೈಟಿಯಲ್ಲಿ. ಸೊ ನಮಗೆ ಸ್ಟಿಲ್ ಐ ಫೀಲ್ ಕುರಾಸಿ ಅವರ ಸಿನಿಮಾಗಳಲ್ಲಿ ಮನಮೆಚ್ಚಿದ ಮಡದಿ ಬಹಳ ಮುಖ್ಯವಾದ ಸಿನಿಮಾ, ಮತ್ತು ರಾಜ್ಕುಮಾರ್ ಅಭಿನಯಿಸಿದ ಸಿನಿಮಾಗಳಲ್ಲಿ ಬಹಳ ಮುಖ್ಯವಾದಂಥ ಸಿನಿಮಾ. ನನ್ನಿಂದ ನಿನ್ನ ಭವಿಷ್ಯವೇ ಭಸ್ಮ ಹೋಗ್ಬಿಡ್ತು ಸುಮ. ಅದರ ಪೂರ್ತಿ ಹೊಣೆ ನಿಮ್ಮೊಬ್ಬರದೇ ಅಲ್ಲ, ನಂದು ಇದೆ.